ಕುಮಟಾ ತಾಲೂಕಿನ ಕೋಡ್ಕಣಿ ಗ್ರಾಮದಲ್ಲಿ ಭಾರಿ ಗಾಳಿ ಮಳೆಗೆ 5 ವಿದ್ಯುತ್ ಕಂಬಗಳು ನೆರೆಗುರುಳಿದ ಘಟನೆ ನಡೆದಿದೆ. ಮಳೆಗಾಲ ಶುರುವಾಯಿತು ಅಂದ್ರೆ ಸಾಕು, ವಿದ್ಯುತ್ ಕಣ್ಣಾಮುಚ್ಚಾಲೆ ಶುರುವಾಗುತ್ತೆ. ಮೊದಲೇ ಅರಣ್ಯ ಪ್ರದೇಶಗಳಿಂದ ಕೂಡಿರುವ ನಮ್ಮ ಜಿಲ್ಲೆಯಲ್ಲಿ ಮಳೆಗಾಲದ ಆರಂಭದಲ್ಲಿ ವಿದ್ಯುತ್ ಕಂಬಗಳ ಮೇಲೆ ಮರಗಳು ಉರುಳಿ ಬೀಳೋದು ಸಾಮಾನ್ಯ. ಮುಂಗಾರು ಮಳೆ ಆರಂಭವಾಗಿದ್ದು ಕುಮಟಾದ ಕೊಡ್ಕಣಿ ಗ್ರಾಮದಲ್ಲಿ ಒಣಗಿದ ಮರ ವಿದ್ಯುತ್ ಕಂಬದ ಮೇಲೆ ಬಿದ್ದು 2 ಕಂಬಗಳು ನೆಲಕ್ಕುರುಳಿದ್ದು 5 ಕಂಬಗಳು ಸ್ಥಾನಪಲ್ಲಟಗೊಂಡ ಘಟನೆ ನಡೆದಿದೆ. ಇನ್ನು 5 ತಿಂಗಳ ಹಿಂದೆಯೇ ಅಪಾಯದಲ್ಲಿರುವ ಒಣಗಿರುವ ಮರ ತೆರವುಗೊಳಿಸುವಂತೆ ಸ್ಥಳೀಯರೊಬ್ಬರು ಪಂಚಾಯತ್ ಗಮನಕ್ಕೆ ತಂದಿದ್ದು, ಪಂಚಾಯತ್ ಕೆಇಬಿ ಅವರ ಗಮನಕ್ಕೆ ತಂದಿದ್ದೇವೆ ಎಂಬ ಉತ್ತರ ನೀಡಿದ್ದರು. ಆದರೆ ಮಳೆಗಾಲ ಸಮೀಪಿಸುವವರೆಗೆ ಜನರ ಸಮಸ್ಯೆಗೆ ಸ್ಪಂದಿಸದ ಕೆಇಬಿ ಮರ ತೆಗೆಯುವುದು ನಮ್ಮ ಕೆಲಸವಲ್ಲ, ಕಂಬದ ಮೇಲೆ ಬಿದ್ದರೆ ನಾವೇನು ಮಾಡುವುದು ಎಂಬ ಹಾರಿಕೆ ಉತ್ತರ ನೀಡಿ ಕೈ ನುಣುಚಿಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.